ಡಿ.ಕೆ. ಶಿವಕುಮಾರ್ಗೆ ಸದ್ಯಕ್ಕಂತೂ ಬಿಗ್ ರಿಲೀಫ್. ಕಾರಣ ಏನು ಅಂತಂದ್ರೆ ಇವರ ಮೇಲೆ ಇರುವಂತಹ ಕೇಸ್ಗಳು ಇದಾವಲ್ಲ ಅದೆಲ್ಲವೂ ಕೂಡ ಕ್ಲೋಸ್ ಆಯಿತು. ಸೊ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಸದ್ಯ ಈಗ ಬಿಗ್ ರಿಲೀಫ್ ಅಂತೂ ಸಿಕ್ಕಾಗಿದೆ. ಅಂದ್ರೆ ಈಗ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಫ್ ಇದೆ. ಹೇರಿಗೆ ಮಾಡಿಸಿಕೊಂಡವರಿಗೆ ಗೊತ್ತು ಹೇರಿಗೆ ನೋವು, ನನ್ನ ಯಾರು ನಂಬಿದ್ರೋ ಅವರಿಗೆ ಸಂತಸ ಆಗಿದೆ ಅಂತ ದೆಹಲಿಯಲ್ಲಿ ಮಾತಾಡಿದ್ರು. ಇವತ್ತು ಇಡಿ ಕೇಸ್ ಬಗ್ಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಇವರ ಮೇಲೆ ಇರುವಂತಹ ಕೆಲವೊಂದು ಕೇಸಸ್ಗಳು ಏನಿದಾವಲ್ಲ, ಅಂದರೆ ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಅರೆಸ್ಟ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಆದರೆ ಯಾವಾಗ ಇವರ ಮೇಲೆ ಇರುವಂಥ ಕೆಲವು ಕೇಸ್ಗಳು ಎಲ್ಲವೂ ಕೂಡ ಕ್ಯಾನ್ಸಲ್ ಆಯ್ತಲ್ಲ, ಸೊ ಸದ್ಯಕ್ಕಂತೂ ಬಿಗ್ ರಿಲೀಫ್ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ. ಸೊ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇವತ್ತು ಮಾತನಾಡಿದರು. ಹೇರಿಗೆ ಮಾಡಿಸಿಕೊಂಡವರಿಗೆ ಗೊತ್ತು ಹೇರಿಗೆ ನೋವು ಅಂತೇಳಿ. ಸೊ ನನ್ನನ್ನು ಯಾರು ನಂಬಿದ್ರು ಅವರಿಗೆ ಸಂತಸ ಆಗಿದೆ ಅಂತೇಳಿ ಬಹಳ ಖುಷಿಯಿಂದ ಮಾತನಾಡಿದರು. ಇಡಿ ಕೇಸ್ ಬಗ್ಗೆ ಇವತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ಅಂದರೆ ಈ ಹಿಂದೆ ಯಾವ ರೀತಿಯಾಗಿ ಕೇಸ್ ಆಗಿತ್ತು, BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಯಾವೆಲ್ಲ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು, ಅದಕ್ಕೆ ಇಡಿಗೆ ಕೊಡಲಾಯಿತು, ತನಿಖೆ ಆಯಿತು, ಆಮೇಲೆ ಅರೆಸ್ಟ್ ಆದರು. ಸುಮಾರು ಒಂದು 40-50 ದಿನಗಳ ಕಾಲ ಅರೆಸ್ಟ್ ಆಗಿದ್ರು ಆ ಸಂದರ್ಭದಲ್ಲಿ. ಸೊ ಈಗ ಸದ್ಯಕ್ಕೆ ಆ ಎಲ್ಲವೂ ಕೇಸ್ ಇದಾವಲ್ಲ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.